ಒಂದು ದಟ್ಟ ಕಾಡಿನಲ್ಲಿ ಒಂದು ಚಿಕ್ಕ ಹುಲಿ ಇತ್ತು. ಅದು ತುಂಬಾ ಕುತೂಹಲದಿಂದ ಎಲ್ಲ ಕಡೆ ಓಡಾಡ್ತಿತ್ತು. ಆದರೆ ಅದು ಸ್ವಲ್ಪ ಭಯಪಡುವ ಸ್ವಭಾವದಿತ್ತು. ಒಂದು ದಿನ ಕಾಡಿನಲ್ಲಿ ದೊಡ್ಡ ಗಾಳಿ ಮಳೆ ಬಂತು. ಎಲ್ಲ ಪ್ರಾಣಿಗಳು ತಮ್ಮ ತಮ್ಮ ಸ್ಥಳಕ್ಕೆ ಓಡಿ ಹೋಗಿದ್ದವು. ಚಿಕ್ಕ ಹುಲಿ ತನ್ನ ತಾಯಿಯನ್ನು ತಪ್ಪಿಸಿಕೊಂಡಿತು. ಅದು ಒಂಟಿಯಾಗಿ ಭಯಪಟ್ಟು ಅಳತೊಡಗಿತು. ಆ ಸಮಯದಲ್ಲಿ ಒಂದು ಕಿರುಗುಬ್ಬಿ ಹಕ್ಕಿ ಬಂದು ಹೇಳಿತು, ಭಯಪಡಬೇಡ, ಧೈರ್ಯದಿಂದ ಇರು. ಅದು ಹುಲಿಗೆ ದಾರಿ ತೋರಿಸಿತು. ಚಿಕ್ಕ ಹುಲಿ ನಿಧಾನವಾಗಿ ತನ್ನ ಭಯವನ್ನು ತಳ್ಳಿಹಾಕಿ ಮುಂದೆ ನಡೆದು ತನ್ನ ತಾಯಿಯನ್ನು ಕಂಡುಕೊಂಡಿತು. ಆ ದಿನದಿಂದ ಅದು ಧೈರ್ಯವಂತ ಹುಲಿಯಾಯಿತು. ಪಾಠ: ಭಯ ಬಂದರೂ ಧೈರ್ಯದಿಂದ ಮುಂದುವರಿದರೆ ನಾವು ಸಮಸ್ಯೆಯನ್ನು ಗೆಲ್ಲಬಹುದು. ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ಬಂದುಬಿಟ್ಟು ನಾನು ನಿಮಗೆ ಈಸಿಯಾಗಿ ನೀವು ಯಾವ ರೀತಿ ವೀಡಿಯೋಸ್ನ ಜನ್ರೇಟ್ ಮಾಡ್ಕೊಳ್ಬೋದು ಅಂತ ಹೇಳ್ಕೊಡ್ತೀನಿ. ಓಕೆನಾ? ನಿಮಗೀಗ ಯಾವುದೇ ರೀತಿ ವೀಡಿಯೋಸ್ನ ಮಾಡೋಕ್ಕೆ ಬರಲ್ಲ, ನಮಗೆ ಯೂಟ್ಯೂಬಲ್ಲಿ ಯಾವ ರೀತಿ ವೀಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡೋದು, ಯಾವ ರೀತಿ ಅರ್ನಿಂಗ್ಸ್ ಮಾಡೋದು ಅಂತಲೂ ಗೊತ್ತಿಲ್ಲ ನಮಗೆ ಅನ್ನೋರು ಕೂಡ ಈಸಿಯಾಗಿ ಇವತ್ತಿನ ವೀಡಿಯೋನ ನೋಡ್ಕೊಂಡ್ಬಿಟ್ಟು ನೀವು ವೀಡಿಯೋಸ್ನ ಜನ್ರೇಟ್ ಮಾಡೋದನ್ನ ಕಲ್ತ್ಕೊಳ್ಬೋದು. ತುಂಬ ಅಂದರೆ ತುಂಬಾ ಸಿಂಪಲ್ ಆದ ಮೆಥಡಲ್ಲಿ ನಿಮಗೆ ವೀಡಿಯೋಸ್ಗಳು ಮಾಡೋಕ್ಕೆ ಬರಲ್ಲ, ಯೂಟ್ಯೂಬಲ್ಲಿ ಯಾವ ರೀತಿ ವೀಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡೋದು, ನಮಗೆ ಫೇಸ್ ತೋರ್ಸೋಕ್ಕೂ ಆಗಲ್ಲ, ಮತ್ತು ವಾಯ್ಸ್ ಓವರ್ ಮಾಡೋಕ್ಕೂ ಕಷ್ಟ ಆಗುತ್ತೆ ಅನ್ನೋರು ಕೂಡ ಇವತ್ತಿನ ವೀಡಿಯೋನ ನೋಡಿಕೊಂಡು ನೀವು ಕೂಡ ಈಸಿಯಾಗಿ ಇದೇ ರೀತಿ ವೀಡಿಯೋಸ್ನ ಜನ್ರೇಟ್ ಮಾಡ್ಕೊಳ್ಳೋದು ಮತ್ತು ಯೂಟ್ಯೂಬಲ್ಲಿ ಕೂಡ ಅಪ್ಲೋಡ್ ಮಾಡಿಕೊಂಡು ನೀವು ಅರ್ನಿಂಗ್ಸ್ನ ಸ್ಟಾರ್ಟ್ ಮಾಡ್ಬೋದು. ಓಕೆನಾ? ಹಾಗಿದ್ರೆ ಬನ್ನಿ, ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡ್ದಲೇ ವೀಡಿಯೋನ ಯಾವ ರೀತಿ ಮಾಡೋದು ಏನು ಅನ್ನೋದನ್ನ ಡೀಟೇಲಾಗಿ ಹೇಳ್ಕೊಡ್ತೀನಿ. ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ನೋಡಿ. ತುಂಬ ಅಂದರೆ ತುಂಬಾ ಈಸಿಯಾಗಿದೆ ವೀಡಿಯೋ. ಮತ್ತೆ ಬಂದುಬಿಟ್ಟು ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಫಸ್ಟ್ ಬಂದುಬಿಟ್ಟು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಮತ್ತು ಈ ವಿಡಿಯೋ ರಿಲೇಟೆಡ್ ಏನಾದರೂ ಡೌಟ್ಸು ಕ್ವಶನ್ ಇದ್ದರೆ ನನಗೆ ಕಮೆಂಟ್ ಮಾಡಿ, ಮತ್ತು ನಿಮಗೆ ಯಾವುದೇ ರೀತಿಯ ವೀಡಿಯೋಸ್ಗಳು ಬೇಕು ಅನ್ನೋದಾದರೂ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಅದೇ ರೀತಿ ವೀಡಿಯೋನ ಮಾಡಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ? ಹಾಗಿದ್ರೆ ಬನ್ನಿ, ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡ್ದಲೇ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಆನ್ ಮಾಡ್ಕೊಂಡಿದ್ದೀನಿ ಸ್ಕ್ರೀನ್ ರೆಕಾರ್ಡರ್ನ. ಇವಾಗ ನಾನು ನಿಮಗೆ ಫಸ್ಟಾಗಿ ಒಂದು ವೆಬ್ಸೈಟ್ ಬೇಕು. ಯಾವುದಪ್ಪ ಅಂದರೆ ಅಪ್ಲಿಕೇಶನ್ ಬೇಕು. ಯಾವುದಾದ್ರೆ ChatGPT. ಇದು ಬಂದುಬಿಟ್ಟು ಇವಾಗ ಎಲ್ಲರೂ ಫೋನಲ್ಲೂ ಇದ್ದೇ ಇರುತ್ತೆ. ChatGPT ನಮಗೆ ಒಳ್ಳೊಳ್ಳೆ ಸ್ಟೋರಿಗಳನ್ನ ಕೊಡುತ್ತೆ. ಓಕೆನಾ? ನಮಗೆ ಸ್ಟೋರಿಗೆ ಟೆನ್ಷನ್ ತಗೊಳ್ಬೇಕು ಅಂತಲೇ ಇಲ್ಲ. ನೀವೇನಾದರೂ ನ್ಯೂ ಆಗಿದ್ದರೆ ChatGPTನ ಗೂಗಲ್ ಪ್ಲೇ ಸ್ಟೋರಿಗೆ ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ, ಮತ್ತು ಅಲ್ಲಿಂದ ನಿಮ್ಮ ಜಿಮೇಲ್ ಐಡಿನ ಕೊಟ್ಟು ಲಾಗಿನ್ ಆಗಿ. ಓಕೆನಾ? ಇವಾಗ ಇಲ್ಲಿ ಆಸ್ಕ್ ChatGPT ಅಂತ ಇದೆಯಲ್ವಾ, ಜಸ್ಟ್ ಇವಾಗ ನೀವು ಇಲ್ಲಿ ಬಿಗಿನರ್ಸ್ ಆಗಿದ್ದರೆ ಇಷ್ಟನ್ನೇ ಟೈಪ್ ಮಾಡಿ. ನನಗೆ ಜಸ್ಟ್ ಈಗ ನೀವು ಕನ್ನಡದಲ್ಲೇ ಟೈಪ್ ಮಾಡ್ಕೊಳ್ಬೋದು. ನನಗೆ ಕಾಡು ಪ್ರಾಣಿದು ಶಾರ್ಟ್ ಸ್ಟೋರಿ ಬರೆದು ಕೊಡಿ ಅಂತ. ಓಕೆನಾ? ನನಗೆ ಕಾಡು ಪ್ರಾಣಿದು ಶಾರ್ಟ್ ಸ್ಟೋರಿ ಬರೆದು ಕೊಡಿ ಅಂತ ನಾನು ಕೇಳ್ತಾ ಇದ್ದೀನಿ. ನೀವೇನಾದರೂ ಲಾಂಗ್ ವೀಡಿಯೋ ಮಾಡೋದಾದರೆ, ನಿಮಗೆ ತುಂಬ ಲೆಂತಿ ವೀಡಿಯೋ ಬೇಕು ಅನ್ನೋದಾದರೆ, ನೀವಿಲ್ಲಿ ನನಗೆ ಕಾಡು ಪ್ರಾಣಿದು ಲಾಂಗ್ ಸ್ಟೋರಿ ಬರೆದು ಕೊಡಿ 1000 ವರ್ಡ್ಸ್ ಅಂತಲೂ ಕೇಳ್ಬೋದು ನೀವು. ಓಕೆನಾ? ಶಾರ್ಟ್ ವೀಡಿಯೋ ಆಗಿರೋದ್ರಿಂದ ನಾನು ಇಷ್ಟನ್ನೇ ಕೇಳ್ತಾ ಇದ್ದೀನಿ. ನೀವು ಇದೇ ಸೇಮ್ ಪ್ರೊಸೆಸ್ನಲ್ಲಿ 16:9 ರೇಷಿಯೋಲ್ಲಿ ಲಾಂಗ್ ವೀಡಿಯೋ ಮಾಡೋದಾದರೆ ಇಲ್ಲಿ ನೀವು ಕೇಳ್ಬೋದು, ನನಗೆ ಲಾಂಗ್ ವೀಡಿಯೋಗೆ ಸ್ಟೋರಿನ ಬರೆದು ಕೊಡಿ, ಸ್ಟೋರಿ ಬಂದುಬಿಟ್ಟು 1000 ವರ್ಡ್ಸಲ್ಲಿ ಇರಲಿ ಅಂತೆಲ್ಲ ಕೇಳ್ಕೊಳ್ಬೋದು. ಓಕೆನಾ? ಈಗ ಜಸ್ಟ್ ನೀವು ಶಾರ್ಟ್ ವೀಡಿಯೋನ ಮಾಡೋರು ಬಿಗಿನರ್ಸ್ಗೆ ಹೇಳ್ಕೊಡ್ತಾ ಇರೋದ್ರಿಂದ ನಾನು ಶಾರ್ಟ್ ವೀಡಿಯೋನ ಹೇಳ್ತಾ ಇದ್ದೀನಿ. ಜಸ್ಟ್ ಈ ರೀತಿ ಸೆಂಡ್ ಮಾಡಿದ್ದೇ ನಮಗೆ ಸ್ಟೋರಿ ಬರೆದು ಕೊಡುತ್ತೆ. ಸ್ಟೋರಿ ಬಂದುಬಿಟ್ಟು ನೋಡಿ, ಇಲ್ಲೊಂದು ದಟ್ಟ ಕಾಡಿನಲ್ಲಿ ಒಂದು ಚಿಕ್ಕ ಹುಲಿ ಇತ್ತು. ಅದು ತುಂಬಾ ಕುತೂಹಲದಿಂದ ಎಲ್ಲ ಕಡೆ ಓಡಾಡುತ್ತಿತ್ತು, ಆದರೆ ಅದು ಸ್ವಲ್ಪ ಭಯಪಡುವ ಸ್ವಭಾವದಿತ್ತು ಅಂತೆಲ್ಲ ಇದೆ. ಓಕೆನಾ? ಈಗ ಜಸ್ಟ್ ಏನು ಮಾಡಬೇಕಂದ್ರೆ, ನಾವು ಈ ಸ್ಟೋರಿನ ಜಸ್ಟ್ ಇಲ್ಲಿಂದ ಕಾಪಿ ಮಾಡ್ಕೊಳ್ಳೋಣ. ಓಕೆನಾ? ಕಾಪಿ ಮಾಡ್ಕೊಂಡಾದಮೇಲೆ ಇನ್ನೊಂದು ವಿಷಯ ಫ್ರೆಂಡ್ಸ್, ಇನ್ನೂ ಬೇರೆ ಕಥೆಗಳು ಬೇಕಂತ ಇಲ್ಲಿ ಬರ್ದು ತೋರಿಸಿದೆ ನೋಡಿ ChatGPT. ನಿಮಗೇನಾದರೂ ಈ ಸ್ಟೋರಿ ಇಷ್ಟ ಆಗಿಲ್ಲ ಅಂದರೆ ಜಸ್ಟ್ ಇಲ್ಲಿ ಮೋರ್ ಅಂತ ಹಾಕಿ, ಇಲ್ಲ ಅಂದರೆ ಬೇರೆದು ಬರೆದು ಕೊಡಿ ಅಂತಲೂ ಹಾಕ್ಬೋದು. ಓಕೆನಾ? ಬೇರೆದು ಬರೆದು ಕೊಡಿ ಅಂತಲೂ ನೀವು ಕೇಳ್ಬೋದು. ಕೇಳ್ಬಿಟ್ಟು ಸೆಂಡ್ ಮಾಡಿದ್ದು ಮತ್ತೆ ನಿಮಗೆ ನೆಕ್ಸ್ಟ್ ಬೇರೆ ಸ್ಟೋರಿನೂ ಬರೆದು ಕೊಡುತ್ತೆ. ನಾನೀಗ ಇದೇ ಸ್ಟೋರಿ ಇದ್ದೀನಿ. ಜಸ್ಟ್ ಈಗ ಇಲ್ಲಿಂದ ಬ್ಯಾಕ್ ಬರೋಣ. ಬ್ಯಾಕ್ ಬಂದುಬಿಟ್ಟು ಇವಾಗ ನಾವೇನು ಮಾಡಬೇಕಂದ್ರೆ, ನೋಟ್ ಪ್ಯಾಡ್ ಏನಿದೆಯಲ್ವಾ, ನೋಟ್ ಪ್ಯಾಡ್ ಎಲ್ಲರೂ ಫೋನಲ್ಲೂ ಇದ್ದೇ ಇರುತ್ತೆ. ಜಸ್ಟ್ ಇಲ್ಲಿ ನೋಟ್ಸ್ ಅಂತ ಟೈಪ್ ಮಾಡಿದ್ರೆ ಸಾಕು, ನಮ್ಮ ಫೋನಲ್ಲೇ ಇದ್ದೇ ಇರುತ್ತೆ, ಅದು ಶೋ ಆಗುತ್ತೆ. ಓಕೆನಾ? ಜಸ್ಟ್ ಇದರಲ್ಲಿ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಮ್ಮ ಸ್ಟೋರಿನ ಇಲ್ಲಿಗೆ ಪೇಸ್ಟ್ ಮಾಡೋಣ. ಸ್ಟೋರಿನ ಪೇಸ್ಟ್ ಮಾಡಾದಮೇಲೆ ಇಲ್ಲೇನಾದರೂ ಗ್ಯಾಪ್ ಇದ್ದರೆ ಮತ್ತು ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಇದನ್ನೆಲ್ಲದನ್ನು ರಿಮೂವ್ ಮಾಡ್ಕೊಳ್ಳಿ. ಓಕೆನಾ? ಸ್ಟೋರಿನ ಇಲ್ಲಿ ಪೇಸ್ಟ್ ಮಾಡಾಯಿತು. ಇವಾಗ ಇಲ್ಲಿಂದ ಬ್ಯಾಕ್ ಹೋಗಿಬಿಟ್ಟು ಗೂಗಲ್ನ ಓಪನ್ ಮಾಡಿಕೊಂಡು ಗೂಗಲ್ ಸ್ಪೀಚ್ ಅಂತ ಟೈಪ್ ಮಾಡ್ಕೊಳ್ಳಿ. ಓಕೆನಾ? ಗೂಗಲ್ ಸ್ಪೀಚ್ ಅಂತ ಟೈಪ್ ಮಾಡ್ಕೊಂಡಿದ್ದು ನಮಗೆ ಇಲ್ಲಿ ಗೂಗಲ್ ಸ್ಪೀಚ್ ಅಂತ ಟೈಪ್ ಮಾಡಿದ್ದು ನಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಗೂಗಲ್ AI ಸ್ಟುಡಿಯೋ ಅಂತ ಏನು ಕಾಣಿಸ್ತಿದೆಯಲ್ಲ, ಈ ವೆಬ್ಸೈಟ್ ಮೇಲೆ ಕ್ಲಿಕ್ ಕೊಡಿ. ಓಕೆನಾ? ಈ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದ್ದು ಫಸ್ಟ್ನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಮತ್ತು ಈ ರೀತಿ ಇದೇನಿದೆ ಅಲ್ವಾ, ಟೆಕ್ಸ್ಟ್ ಏನೋ ಬರ್ದಿದೆಯಲ್ವಾ, ಅದನ್ನ ಜಸ್ಟ್ ಇವಾಗ ನೀವೇನು ಮಾಡಬೇಕು, ಬ್ಯಾಕ್ ಹೋಗಿಬಿಟ್ಟು ನಾವು ನೋಟ್ ಪ್ಯಾಡಲ್ಲಿ ಏನು ಸ್ಟೋರಿನ ಸೇವ್ ಮಾಡಿ ಇಟ್ಕೊಂಡಿದ್ದೀವಲ್ವ, ನಮ್ಮ ಈ ಸ್ಟೋರಿ ಏನಿದೆ ಇದನ್ನ ಇಲ್ಲಿಂದ ಕಾಪಿ ಮಾಡ್ಕೊಳ್ಳೋಣ. ಮಾಡ್ಕೊಂಡಾದಮೇಲೆ ಮತ್ತೆ
ಇಲ್ಲಿಗೆ ನಾವು ಪೇಸ್ಟ್ ಮಾಡೋಣ. ಓಕೆನಾ, ಇಲ್ಲಿಗೆ ಇದನ್ನು ಪೇಸ್ಟ್ ಮಾಡಿಬಿಟ್ಟು ಇವಾಗ ನೀವೇನು ಮಾಡಬೇಕಂದ್ರೆ ಜಸ್ಟ್ ಇಲ್ಲಿಂದ ನಮ್ಮದು ಸ್ಟೋರಿ, ಈಗ ನಮ್ಮದು ಸ್ಟೋರಿಗೆ ವಾಯ್ಸ್ ಓವರ್ ಬೇಕಲ್ವಾ, ವಾಯ್ಸ್ ಓವರ್ನ ನಾವು ಇಲ್ಲಿಂದ ನೋಡ್ಕೊಳ್ಬೋದು. ಓಕೆನಾ, ನೋಡಿ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿಂದ ನೀವು ವಾಯ್ಸ್ ಓವರಿಗೆ ಯಾವ ವಾಯ್ಸ್ ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಬೋದು. ನೋಡಿ ಇಲ್ಲಿ ವುಮೆನ್ ಬೇಕಾದ, What's a skill you'd like to develop? ಈ ರೀತಿ ಮೆನ್ದು ಬೇಕಾ, What do you want to explore? ಈ ರೀತಿ ಯಾವ್ದು ಬೇಕಾದರೂ ನೀವು ಇಲ್ಲಿಂದ ಸೆಲೆಕ್ಟ್ ಮಾಡ್ಕೊಳ್ಬೋದು. ಓಕೆನಾ, ಈಗ ಇದನ್ನು ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ಮತ್ತೆ ಇವಾಗ ನಾವು ಇಲ್ಲಿಗೆ ಬ್ಯಾಗ್ ಬರೋಣ. ಬ್ಯಾಗ್ ಬಂದುಬಿಟ್ಟು ಜಸ್ಟ್ ಇವಾಗ ನಾವೇನು ಮಾಡಬೇಕು, ವಾಯ್ಸ್ನ ಆ್ಯಡ್ ಮಾಡಿದ್ದೀವಿ, ವಾಯ್ಸ್ನ ಆ್ಯಡ್ ಮಾಡಿಬಿಟ್ಟು ಜಸ್ಟ್ ಇಲ್ಲಿ ರನ್ ಮೇಲೆ ಕ್ಲಿಕ್ ಮಾಡೋಣ. ರನ್ ಮೇಲೆ ಕ್ಲಿಕ್ ಮಾಡಿದ್ದು ಇಲ್ಲಿ ವಾಯ್ಸ್ ಓವರ್ ಜನ್ರೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ವಾಯ್ಸ್ ಓವರ್ ಜನ್ರೇಟ್ ಆದಮೇಲೆ ನೋಡೋಣ ಯಾವ ರೀತಿ ಬರುತ್ತೆ ಅಂತ. ಓಕೆನಾ, ಈಗ ಬಂದುಬಿಟ್ಟು ನಮ್ಮದು ವಾಯ್ಸ್ ಓವರ್ ಬಂದುಬಿಟ್ಟು ಜನ್ರೇಟ್ ಆಗಿ ಸಿಕ್ಕಿದೆ, ಯಾವ ರೀತಿ ಬಂದಿದೆ ಅಂತ ನೋಡಿ. ಒಂದು ದಟ್ಟ ಕಾಡಿನಲ್ಲಿ ಒಂದು ಚಿಕ್ಕ ಹುಲಿ ಇತ್ತು. ಅದು ತುಂಬಾ ಕುತೂಹಲದಿಂದ ಎಲ್ಲ ಕಡೆ ಓಡಾಡ್ತಿತ್ತು. ಆದರೆ ಅದು ಸ್ವಲ್ಪ ಭಯಪಡುವ ಸ್ವಭಾವದಿತ್ತು. ಒಂದು ದಿನ ಕಾಡಿನಲ್ಲಿ ದೊಡ್ಡ ಗಾಳಿ ಮಳೆ ಬಂತು. ಎಲ್ಲ ಪ್ರಾಣಿಗಳು ತಮ್ಮ ತಮ್ಮ ಸ್ಥಳಕ್ಕೆ ಓಡಿ ಹೋಗಿದ್ದವು. ಚಿಕ್ಕ ಹುಲಿ ತನ್ನ ತಾಯಿಯನ್ನು ತಪ್ಪಿಸಿಕೊಂಡಿತು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಕ್ಯೂಟಾಗಿ, ಎಷ್ಟು ಇದರಲ್ಲಿ ರಿಯಲಿಸ್ಟಿಕ್ ಆಗಿ ಮೆನ್ ಮಾತಾಡೋ ರೀತಿನೇ ವಾಯ್ಸ್ ಓವರ್ ಬಂದಿದೆ. ಓಕೆನಾ, ತುಂಬ ಅಂದ್ರೆ ತುಂಬ ಚೆನ್ನಾಗಿ ವಾಯ್ಸ್ ಓವರ್ನ ಜನ್ರೇಟ್ ಮಾಡಿಕೊಟ್ಟಿದೆ ನಮಗೆ ಗೂಗಲ್ AI ಸ್ಪೀಚ್ ಬಂದುಬಿಟ್ಟು. ಓಕೆನಾ, ಜಸ್ಟ್ ಈಗ ಈ ನಮ್ಮದು ವಾಯ್ಸ್ ಓವರ್ ಏನಿದೆ ಇದನ್ನು ಇಲ್ಲಿಂದ ಡೌನ್ಲೋಡ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಈ ವಾಯ್ಸ್ ಓವರ್ ಬಂದುಬಿಟ್ಟು ಡೌನ್ಲೋಡ್ ಆಗಿ ಸಿಕ್ಕಿದೆ. ಓಕೆನಾ, ಜಸ್ಟ್ ಇಲ್ಲಿಂದ ಬ್ಯಾಕ್ ಹೋಗೋಣ. ಬ್ಯಾಕ್ ಹೋಗಿಬಿಟ್ಟು ಅಗೈನ್ ಚಾಟ್ ಸ್ಟೋರಿ ಏನಿತ್ತಲ್ವ ನೋಡಿ, ಈಗ ಚಾಟ್ GPT ಗೆ ಈ ರೀತಿ ಬ್ಯಾಗ್ ಬಂದಾಗ ನಮ್ಮದು ಸ್ಟೋರಿ ಕಾಣಿಸ್ತಿಲ್ಲ. ಈಗ ಅವಾಗ ಏನು ಮಾಡಬೇಕು, ನೀವು ಇಲ್ಲಿ 2 ಲೈನ್ ಏನು ಕಾಣಿಸ್ತಿದೆಯಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ ರೀಸೆಂಟ್ ಅಂತ ಕಾಣಿಸ್ತಿದೆಯಲ್ವಾ, ರೀಸೆಂಟಲ್ಲಿ ಈ ರೀತಿ ನಾವು ಕ್ಲಿಕ್ ಮಾಡಿದ್ರೆ ರೀಸೆಂಟ್ ಕೆಳಗಡೆ ಇತ್ತಲ್ವ ನಮ್ಮದು ಸ್ಟೋರಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಈ ಮತ್ತೆ ಆ ಪೇಜ್ ನಮಗೆ ಶೋ ಆಗುತ್ತೆ. ಓಕೆನಾ, ಇವಾಗ ಏನು ಮಾಡಬೇಕು, ನಾವು ಸೀನ್ ಬೈ ಸೀನ್ ಪ್ರಾಂಪ್ಟ್ ಬರೆದು ಕೊಡಿ ಅಂತ ಕೇಳೋಣ. ಓಕೆನಾ, ನಮಗೀಗ ಸ್ಟೋರಿ ಸಿಕ್ಕಾಗಿದೆ, ಸ್ಟೋರಿಯಿಂದ ವಾಯ್ಸ್ ಓವರ್ ಸಿಕ್ಕಾಗಿದೆ. ಇವಾಗ ನಮಗೇನು ಬೇಕು, ಇಮೇಜ್ ಪ್ರಾಂಪ್ಟ್ ಬೇಕಲ್ವಾ. ಸೀನ್ ಬೈ ಸೀನ್ ಇಮೇಜ್ ಪ್ರಾಂಪ್ಟ್ ಕಾರ್ಟೂನ್ ಸ್ಟೈಲ್ ಅಂತಲೂ ಕೇಳ್ಕೊಳ್ಬೋದು. ಸೀನ್ ಬೈ ಸೀನ್ ಇಮೇಜ್ ಪ್ರಾಂಪ್ಟ್ ಕೊಡಿ ಕಾರ್ಟೂನ್ ಸ್ಟೈಲಲ್ಲಿ ಅಂತಲೂ ಕೇಳ್ಬೋದು. ಓಕೆನಾ, ಸೀನ್ ಬೈ ಸೀನ್ ಆಗಿ ನಮ್ಮದು ಏನು ಕ್ಯಾರೆಕ್ಟರ್ ಇದೆ ಅದರಿಂದ ಪ್ರಕಾರ ನಮಗೆ ನಮ್ಮ ಸ್ಟೋರಿ ಎಷ್ಟು ಶಾರ್ಟ್ ಆಗಿದೆ ಅಷ್ಟು ಶಾರ್ಟ್ ಆಗಿ ನಮಗೆ ಪ್ರಾಂಪ್ಟನ್ನು ಬರೆದು ಕೊಡುತ್ತೆ. ಓಕೆನಾ, ಈಗ ನನಗೆ 7 ಪ್ರಾಂಪ್ಟನ್ನು ಕೊಟ್ಟಿದೆ. ನೀವು ನಿಮ್ಮ ವಿಡಿಯೋದು ಸ್ಟೋರಿ ಲಾಂಗ್ ಇದ್ದರೆ ನೀವು ತುಂಬ ಲಾಂಗ್ ಪ್ರಾಂಪ್ಟ್ ಕೂಡ ಕೇಳ್ಬೋದು. ನಂದು ಸ್ಟೋರಿ ತುಂಬ ಚಿಕ್ಕದಾಗಿ ನಾನು ಎಕ್ಸಾಂಪಲ್ಗೆ ತೋರಿಸ್ತಿರೋದ್ರಿಂದ ಶಾರ್ಟ್ ಸ್ಟೋರಿ ಅಲ್ವಾ, ಹಾಗಾಗಿ ನನಗೆ ಶಾರ್ಟ್ ಆಗಿರುವಂತಹ ಒಂದು ಪ್ರಾಂಪ್ಟನ್ನು ಬರೆದು ಕೊಟ್ಟಿದೆ. ಓಕೆನಾ, ಈಗ ಫಸ್ಟ್ನೇ ಪ್ರಾಂಪ್ಟ್ ಏನಿದೆ ನಮ್ಮದು ಇಲ್ಲಿಂದ ಕಾಪಿ ಮಾಡೋಣ. ಸೀನ್ 1ದು ಕಾಪಿ ಮಾಡ್ಕೊಂಡಾದಮೇಲೆ ಬ್ಯಾಗ್ ಬನ್ನಿ. ಬ್ಯಾಗ್ ಬಂದುಬಿಟ್ಟು ಇವಾಗ ನೀವೇನು ಮಾಡಬೇಕು, ಗೂಗಲ್ ಪ್ಲೇಸ್ಟೋರಿಗೆ ಹೋಗ್ಬಿಟ್ಟು ಒಂದು ವೆಬ್ಸೈಟ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅದು ಮೇಟಾ AI. ಇದು ಬಂದುಬಿಟ್ಟು ಕೂಡ ನಮ್ಮ ಎಲ್ಲರ ಫೋನಲ್ಲೂ ಇದ್ದೇ ಇರುತ್ತೆ ಮೇಟಾ AI ಅಂತ. ಇವಾಗ ಮೇಟಾ AIಗೆ ಬಂದುಬಿಟ್ಟು ಈ ಪ್ರಾಂಪ್ಟನ್ನು ಪೇಸ್ಟ್ ಮಾಡಿಬಿಟ್ಟು ವಾಟ್ಸಪ್ಪಲ್ಲಿ ನಾವು ಯಾವ ರೀತಿ ಮೆಸೇಜ್ನ ಸೆಂಡ್ ಮಾಡ್ತೀವಿ ಆ ರೀತಿ ಜಸ್ಟ್ ಸೆಂಡ್ ಮಾಡೋದು ಅಷ್ಟೇ. ಸೆಕೆಂಡಲ್ಲಿ ನಮ್ಮ ಇಮೇಜ್ ಕೂಡ ಜನ್ರೇಟ್ ಆಗಿ ಸಿಗುತ್ತೆ. ಓಕೆನಾ, ಈಗ ಇಲ್ಲಿಂದ ವೀಡಿಯೋನ ಯಾವ ರೀತಿ ಮಾಡೋದು, ವಾಯ್ಸ್ ಓವರ್ನ ಯಾವ ರೀತಿ ಆ್ಯಡ್ ಮಾಡೋದು ಎಲ್ಲದನ್ನು ಡೀಟೇಲಾಗಿ ಹೇಳ್ಕೊಡ್ತೀನಿ. ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ವಾಚ್ ಮಾಡಿ. ಓಕೆನಾ ಫ್ರೆಂಡ್ಸ್, ನೋಡಿ ನಮ್ಮದು ಇಮೇಜ್ ಏನಿದೆ ಜನ್ರೇಟ್ ಆಗಿ ಸಿಕ್ಕಿದೆ, 2 ಇಮೇಜ್ ಸಿಕ್ಕಿದೆ. ಈಗ ನೀವು ಇಲ್ಲಿಂದ ಜಸ್ಟ್ ಈ ರೀತಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿಂದನೂ ಕೂಡ ಇಮೇಜ್ನ ಸೇವ್ ಮಾಡ್ಕೊಳ್ಬೋದು. ಇಲ್ಲ ಅಂದರೆ ನೀವು ಇಲ್ಲಿ ಅನಿಮೇಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇದನ್ನು ವಿಡಿಯೋ ಟೈಪಲ್ಲಿ ಕೂಡ ಮಾಡ್ಕೊಳ್ಬೋದು. ಓಕೆನಾ, ಜಸ್ಟ್ ಇಲ್ಲಿ ಅನಿಮೇಟ್ ಅಂತ ಕೊಡ್ತೀನಿ ನೋಡಿ. ಅನಿಮೇಟ್ ಅಂತ ಕೊಟ್ಟಿದ್ರೆ ಸಾಕು, ನಮ್ಮ ಈ ಇಮೇಜ್ ಏನಾಗುತ್ತೆ ಅನಿಮೇಟ್ ಆಗಿ ಸಿಗುತ್ತೆ ನಮಗೆ. ಈಗ ನೋಡೋಣ ಯಾವ ರೀತಿ ಬರುತ್ತೆ ಅಂತ. ಓಕೆನಾ, ನೋಡಿ ಈಗ ನಮ್ಮದು ಇಮೇಜಿಂದ ವಿಡಿಯೋ ಕೂಡ ಅನಿಮೇಟ್ ಆಗಿ ಸಿಕ್ಕಿದೆ. ಇಲ್ಲಿಂದ ಏನು ಮಾಡೋಣ, ನಾವು ಜಸ್ಟ್ ನಮ್ಮದು ಇದನ್ನೇ ವಿಡಿಯೋನ ಏನು ಮಾಡೋಣ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿಂದ ಸೇವ್ ಮಾಡ್ಕೊಳ್ಳೋಣ. ಓಕೆನಾ, ಸೇವ್ ಮಾಡ್ಕೊಂಡಾದಮೇಲೆ ಬ್ಯಾಕ್ ಹೋಗೋಣ. ಮತ್ತು ಈಗ ಇಲ್ಲಿಂದ ಬ್ಯಾಕ್ ಹೋಗೋಣ. ಬ್ಯಾಕ್ ಹೋಗ್ಬಿಟ್ಟು ನಮ್ಮ 2ನೇ ಸೀನ್ ಏನಿದೆಯಲ್ವ ಇದನ್ನು ಇಲ್ಲಿಂದ ಕಾಪಿ ಮಾಡ್ಕೊಳ್ಳೋಣ. ಈಗ ನಾನು 2ನೇ ಪ್ರಾಂಪ್ಟ್ ಏನಿದೆ ಅದನ್ನು ಕೂಡ ಇದೇ ರೀತಿ ಕಾಪಿ ಮಾಡು. ಮತ್ತು ಸೇಮ್ ಪ್ರೊಸೆಸ್ನಲ್ಲಿ ಇಲ್ಲಿ ಬಂದುಬಿಟ್ಟು ನಾನು ಏನು ಮಾಡ್ತಾಯಿದ್ದೀನಿ, ಪೇಸ್ಟ್ ಮಾಡ್ತಾಯಿದ್ದೀನಿ. ಓಕೆನಾ, ಇಲ್ಲಿ ಬಂದುಬಿಟ್ಟು ಪೇಸ್ಟ್ ಮಾಡಿ ಜಸ್ಟ್ ಈ ರೀತಿ ಸೆಂಡ್ ಮಾಡ್ತಾ ಇದ್ದೀನಿ ಮೇಟಾ AIಯಲ್ಲಿ. ಇವಾಗ ನಮ್ಮ ಸೆಕೆಂಡ್ ಇಮೇಜ್ ಯಾವ ರೀತಿ ಬರುತ್ತೆ ಅಂತ ನೋಡೋಣ. ಓಕೆನಾ, ಸೆಕೆಂಡ್ನೇ ಇಮೇಜ್ ಕೂಡ ಜನ್ರೇಟ್ ಆಗ್ತಿದೆ, ಸ್ವಲ್ಪ ಹೊತ್ತು ಪ್ರೊಸೆಸಿಂಗ್ ಆಗ್ತಿದೆ. ನೋಡೋಣ ಇದರಲ್ಲಿ ಯಾವ್ದು ನಮಗೆ ಇಷ್ಟ ಆಗುತ್ತೆ ಅದನ್ನು ಕೂಡ ಇಲ್ಲಿಂದ ನಾವು ಡೌನ್ಲೋಡ್ ಮಾಡ್ಕೊಳ್ಬೋದು. ಸೇಮ್ ಪ್ರೊಸೆಸ್ನಲ್ಲಿ ಇಲ್ಲಿಂದ ಕೂಡ ನಾವು ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಮೇಜ್ನ ಸೇವ್ ಮಾಡಿಕೊಂಡು ಎನಿಮೇಟ್ ಮಾಡ್ಕೊಳ್ಬೋದು. ಇಲ್ಲ ಅಂದರೆ ನಾವು ಏನು ಮಾಡ್ಬೋದು, ಎನಿಮೇಟ್ ಮಾಡ್ಕೋಬೋದು. ನಮಗೆ ನೋಡಿ ಇದು ಡೈರೆಕ್ಟಾಗಿ ಎನಿಮೇಟೇ ಮಾಡಿಕೊಟ್ಬಿಟ್ಟಿದೆ ಮೇಟಾ AI ಬಂದುಬಿಟ್ಟು. ಹಾಗಾಗಿ ಇದರಲ್ಲಿ ಯಾವುದಾದ್ರೂ ಒಂದನ್ನು ಇಲ್ಲಿಂದ
ನಾನು ಇಲ್ಲಿಂದನೇ ಡೌನ್ಲೋಡ್ ಮಾಡ್ಕೊಳ್ತೀನಿ. ನಾನು ಎನಿಮೇಟ್ ಮಾಡಬೇಕಂತಲೇ ಇಲ್ಲ. ಜಸ್ಟ್ ಈಗ ಇಲ್ಲಿ ನಾನು ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇದನ್ನು ಕೂಡ ಡೌನ್ಲೋಡ್ ಮಾಡ್ಕೊಳ್ತೀನಿ. ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಹೋಗ್ಬಿಟ್ಟು ಇದೆಯಲ್ವಾ ಇದ್ರ ಪ್ರಾಂಪ್ಟನ್ನು ಕೂಡ ಹಾಕಿಬಿಟ್ಟು ಇದರಿಂದನೂ ಕೂಡ ಇಮೇಜ್ ವಿಡಿಯೋನ ಎನಿಮೇಟ್ ಮಾಡಿ ತಗೊಳ್ತೀನಿ. ಓಕೆನಾ. ಜಸ್ಟ್ ಈಗ ಇದನ್ನು ಕೂಡ ಇಲ್ಲಿ ಪೇಸ್ಟ್ ಮಾಡಿದೆ, ಇಲ್ಲಿ ಸೆಂಡ್ ಮಾಡ್ತಾ ಇದ್ದೀನಿ. ಸೇಮ್ ಪ್ರೊಸೆಸ್ನಲ್ಲಿ ನೀವು ಕೂಡ ಎಲ್ಲ ಪ್ರಾಂಪ್ಟನ್ನು ಹಾಕಿಬಿಟ್ಟು ಇದೇ ರೀತಿ ಇಮೇಜನ್ನು ಜನ್ರೇಟ್ ಮಾಡ್ಕೊಳ್ಬೋದು. ಇಲ್ಲಾಂದರೆ ಆಟೋಮೆಟಿಕ್ಕಾಗಿ ಅದೇ ನಿಮಗೆ ಫಸ್ಟ್ ಒಂದು ಇಮೇಜಿಂದ ಎನಿಮೇಟ್ ಮಾಡಿಕೊಂಡ್ರು ಬಾಕಿ ಎಲ್ಲ ಇಮೇಜ್ ಟು ವೀಡಿಯೋನೇ ಜನ್ರೇಟ್ ಮಾಡಿ ಕೊಡುತ್ತೆ. ಓಕೆನಾ ಮೇಟಾ AI. ಇವಾಗ ನೋಡೋಣ ನಮಗೆ ವಿಡಿಯೋ ಯಾವ ರೀತಿ ಬಂದಿದೆ ಅಂತ. ಈಗ ನೋಡಿ ನಮ್ಮ ಥರ್ಡ್ನೇ ಇದೇನಿದೆ ಅಲ್ವಾ ಇದರಿಂದ ವಿಡಿಯೋ ಕೂಡ ಜನ್ರೇಟ್ ಆಗಿ ಸಿಕ್ಕಿದೆ. ಇಲ್ಲಿ ಚೆನ್ನಾಗಿ ಕಾಣಿಸ್ತಿದೆ, ಹಾಗಾಗಿ ಇದನ್ನ ಇಲ್ಲಿಂದ ಸೇವ್ ಮಾಡ್ಕೊಳ್ತಾ ಇದ್ದೀನಿ. ಸೇಮ್ ಪ್ರೊಸೆಸ್ನಲ್ಲಿ ನಾನು ಎಲ್ಲ ಇಮೇಜ್ ಟು ವೀಡಿಯೋನ ಜನ್ರೇಟ್ ಮಾಡಿ ತಗೊಳ್ತೀನಿ. ಅದಾದಮೇಲೆ ನಿಮಗೆ ಹೇಳ್ಕೊಡ್ತೀನಿ ಯಾವ ರೀತಿ ಎಡಿಟಿಂಗ್ ಮಾಡೋದು, ವಾಯ್ಸ್ ಓವರ್ನ ಯಾವ ರೀತಿ ಆ್ಯಡ್ ಮಾಡೋದು ಎಲ್ಲದನ್ನು ಡೀಟೇಲಾಗಿ ಹೇಳ್ಕೊಡ್ತೀನಿ. ಓಕೆನಾ. ಓಕೆ ಫ್ರೆಂಡ್ಸ್, ಈಗ ಬಂದುಬಿಟ್ಟು ನಾವು ಎಡಿಟಿಂಗ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಜಸ್ಟ್ ಇನ್ಶಾಟ್ ಏನಿದೆ ಅದನ್ನು ಓಪನ್ ಮಾಡ್ಕೊಳ್ಳಿ. ವಿಡಿಯೋ ಮೇಲೆ ಕ್ಲಿಕ್ ಮಾಡಿಕೊಂಡು ನ್ಯೂ ಅನ್ನು ಸೆಲೆಕ್ಟ್ ಮಾಡಿಕೊಂಡು ನಾವು ಏನು ಡೌನ್ಲೋಡ್ ಮಾಡ್ಕೊಂಡಿದ್ವಲ್ವ ಜನ್ರೇಟ್ ಮಾಡಿ ಆ ಇಮೇಜಸ್ಗಳನ್ನೆಲ್ಲದನ್ನು ಸ್ಟೆಪ್ ಬೈ ಸ್ಟೆಪ್ ಆಗಿ ಒಂದೊಂದನ್ನ ಇಲ್ಲಿಗೆ ಆ್ಯಡ್ ಮಾಡ್ಕೊಳ್ಬೇಕು. ಓಕೆನಾ. ಆ್ಯಡ್ ಮಾಡ್ಕೊಂಡಾದಮೇಲೆ ಇಲ್ಲಿ ಕ್ಯಾನ್ವಾಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ರೇಷಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಲಾಂಗ್ ವೀಡಿಯೋ ಮಾಡೋದಾದರೆ 16:9 ರೇಷಿಯೋ, ಶಾರ್ಟ್ ವೀಡಿಯೋ ಆಗಿದ್ದರೆ 9:16 ರೇಷಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ಏನು ಮಾಡಬೇಕಂದ್ರೆ ನಾವು ಇವಾಗ ಆಡಿಯೋ ಮೇಲೆ ಕ್ಲಿಕ್ ಮಾಡಿಕೊಂಡು ನಾವೇನು ವಾಯ್ಸ್ ಓವರ್ನ ಜನ್ರೇಟ್ ಮಾಡ್ಕೊಂಡ್ವಲ್ವ ಅದನ್ನು ಇಲ್ಲಿಂದ ಆ್ಯಡ್ ಮಾಡ್ಕೊಳ್ಬೇಕು. ಇಲ್ಲಿ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಜನ್ರೇಟ್ ಆಡಿಯೋ ಅಂತ ಏನಿದೆ ಅಲ್ವಾ, ಜಸ್ಟ್ ಈ ಸ್ಟೋರಿ ಏನಿದೆ ಅಲ್ವಾ ನಮ್ಮದು ಇದನ್ನು ಇಲ್ಲಿಗೆ ಆ್ಯಡ್ ಮಾಡ್ಕೊಳ್ಳೋಣ. ಆ್ಯಡ್ ಮಾಡ್ಕೊಂಡಾದಮೇಲೆ ನಮ್ಮದು ಸ್ಟೋರಿ ಲೆಂತ್ ಬಂದುಬಿಟ್ಟು ತುಂಬ ಲಾಂಗ್ ಆಗಿದ್ದು ವಿಡಿಯೋ ಲೆಂತು ತುಂಬಾ ಶಾರ್ಟ್ ಆಗಿದ್ದರೆ ಜಸ್ಟ್ ಇವಾಗ ಇಲ್ಲಿ ಸ್ಪೀಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ವೀಡಿಯೋಸ್ದು ಎಲ್ಲದ್ರಿಂದೂ ಸ್ಪೀಡ್ ಏನಿದೆ ಅಲ್ವಾ ಈ ರೀತಿ ಸ್ವಲ್ಪ ಕಮ್ಮಿ ಮಾಡಿಕೊಂಡು ಅಪ್ಲೈ ಟು ಆಲ್ ಮೇಲೆ ಕೊಡಿ. ಇವಾಗ ಬಂದುಬಿಟ್ಟು ನೋಡಿ ವಿಡಿಯೋ ಮತ್ತು ವಾಯ್ಸ್ ಓವರ್ ಯಾವ ರೀತಿ ಬಂದಿದೆ ಅಂತ. ಮತ್ತು ನಮ್ಮದು ವಾಯ್ಸ್ ಓವರ್ದು ಸ್ಪೀಡ್ ಏನಾದರೂ ಸ್ವಲ್ಪ ಕಮ್ಮಿ ಇತ್ತು ಅಂದರೆ ಇದ್ರ ಸ್ಪೀಡನ್ನ ಕೂಡ ಒಂಚೂರು ಜಾಸ್ತಿ ಮಾಡ್ಕೊಳ್ಳಿ ಈ ರೀತಿ. ಓಕೆನಾ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮಗೇನಾಗುತ್ತೆ ವಿಡಿಯೋ ಮತ್ತು ವಾಯ್ಸ್ ಓವರ್ ಲೆಂತಿ ಕರೆಕ್ಟಾಗಿ ಬರುತ್ತೆ ಅಂತ. ಓಕೆನಾ. ನೋಡಿ ಇವಾಗ ನಮ್ಮದು ವಿಡಿಯೋ ಮತ್ತು ವಾಯ್ಸ್ ಓವರ್ ಎಲ್ಲ ಕರೆಕ್ಟಾಗಿ ಬಂದಿದೆ. ಇವಾಗ ನೀವು ಇಲ್ಲಿ ಏನಾದರೂ ಟೆಕ್ಸ್ಟನ್ನೆಲ್ಲ ಬರೆಯೋದಾದರೂ ಬರಿಬೋದು, ಇಲ್ಲ ಈ ರೀತಿ ಇರಲಿ ಅನ್ನೋದಾದರೂ ಕೂಡ ಬಿಡ್ಬೋದು. ಇವಾಗ ಇಲ್ಲಿ ಮೇಟಾ AIದು ವಾಟರ್ ಮಾರ್ಕ್ ಏನಾದರೂ ಶೋ ಆಗ್ತಿದ್ರೆ ಜಸ್ಟ್ ನಿಮ್ಮ ಚಾನಲ್ ನೇಮ್ನ ಕೂಡ ಬರ್ಕೊಳ್ಬೋದು. ನಾನೀಗ ಇಲ್ಲಿ ಸಾನು ಕ್ರಿಯೇಟರ್ ಅಂತ ಟೈಪ್ ಮಾಡ್ಕೊಳ್ತೀನಿ. ಈ ರೀತಿ ಅಡ್ಜಸ್ಟ್ ಮಾಡಿ ಈ ರೀತಿ ನೀವು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಈ ರೀತಿ ಕೂಡ ಆ್ಯಡ್ ಮಾಡಿಕೊಂಡು ನೀವು ಫುಲ್ ವಿಡಿಯೋ ಲೆಂತಿಗೂ ಇದನ್ನು ಆ್ಯಡ್ ಮಾಡ್ಬೋದು. ಓಕೆನಾ. ಈ ರೀತಿ ಇಲ್ಲಾಂದರೆ ನೀವು ಈ ಹುಲಿದು ಕಥೆದು ಬಗ್ಗೆ ಏನಾದರೂ ಟೆಕ್ಸ್ಟ್ ಬರೆಯೋದಾದರೂ ಕೂಡ ಬರಿಬೋದು. ಇವಾಗ ನಮ್ಮದು ಫೈನಲ್ ಆಗಿ ನಮ್ಮದು ಸ್ಟೋರಿ ಮತ್ತು ವಿಡಿಯೋ ಯಾವ ರೀತಿ ಬಂದಿದೆ ಅಂತ ನೋಡೋಣ. ದಟ್ಟ ಕಾಡಿನಲ್ಲಿ ಒಂದು ಚಿಕ್ಕ ಹುಲಿ ಇತ್ತು. ಅದು ತುಂಬಾ ಕುತೂಹಲದಿಂದ ಎಲ್ಲ ಕಡೆ ಓಡಾಡ್ತಿತ್ತು. ಆದರೆ ಅದು ಸ್ವಲ್ಪ ಭಯಪಡುವ ಸ್ವಭಾವದಿತ್ತು. ಒಂದು ದಿನ ಕಾಡಿನಲ್ಲಿ ದೊಡ್ಡ ಗಾಳಿ ಮಳೆ ಬಂತು. ಎಲ್ಲ ಪ್ರಾಣಿಗಳು ತಮ್ಮ ತಮ್ಮ ಸ್ಥಳಕ್ಕೆ ಓಡಿ ಹೋಗಿದ್ದವು. ಚಿಕ್ಕ ಹುಲಿ ತನ್ನ ತಾಯಿಯನ್ನು ತಪ್ಪಿಸಿಕೊಂಡಿತು. ಅದು ಒಂಟಿಯಾಗಿ ಭಯಪಟ್ಟು ಅಳತೊಡಗಿತು. ಆ ಸಮಯದಲ್ಲಿ ಒಂದು ಕಿರುಗುಬ್ಬಿ ಹಕ್ಕಿ ಬಂದು ಹೇಳಿತು, ಭಯಪಡಬೇಡ, ಧೈರ್ಯದಿಂದ ಇರು. ಅದು ಹುಲಿಗೆ ದಾರಿ. ಚಿಕ್ಕ ಹುಲಿ ನಿಧಾನವಾಗಿ ತನ್ನ ಭಯವನ್ನು ತಳ್ಳಿ ಹಾಕಿ ಮುಂದೆ ನಡೆದು ತನ್ನ ತಾಯಿಯನ್ನು ಕಂಡುಕೊಂಡಿತು. ಆ ದಿನದಿಂದ ಅದು ಧೈರ್ಯವಂತ ಹುಲಿಯಾಯಿತು. ಪಾಠ: ಭಯ ಬಂದರೂ ಧೈರ್ಯದಿಂದ ಮುಂದುವರಿದರೆ ನಾವು ಸಮಸ್ಯೆಯನ್ನು ಗೆಲ್ಲಬಹುದು. ಓಕೆನಾ. ನೋಡಿದ್ರಲ್ವಾ, ಈಗ ಎಕ್ಸ್ಟ್ರಾ ಇರೋ ಇದನ್ನು ಟೆಕ್ಸ್ಟನ್ನು ಈ ರೀತಿ ಸ್ಪ್ಲಿಟ್ ಮಾಡಿ ಇಲ್ಲಿಂದ ಡಿಲೀಟ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ನಾವು ಈ ರೀತಿ ವೀಡಿಯೋಸ್ನ ಜನ್ರೇಟ್ ಮಾಡ್ಕೊಳ್ಬೋದು ಅಂತ. ಎಷ್ಟು ಕ್ಯೂಟ್ ಆಗಿದೆ ವಿಡಿಯೋ ಕೂಡ ಬಂದುಬಿಟ್ಟು. ಸ್ಟೋರಿ ಕೂಡ ಅಷ್ಟೇ ಚೆನ್ನಾಗಿದೆ, ನಮ್ಮ ವಿಡಿಯೋ ಕೂಡ ಅಷ್ಟೇ ಕ್ಯೂಟಾಗಿ ಚೆನ್ನಾಗಿ ಬಂದಿದೆ. ನೋಡೋಕ್ಕೂ ಕೂಡ ತುಂಬಾ ಇಷ್ಟಪಡ್ತಾರೆ ಎಲ್ಲರೂ ಬಂದುಬಿಟ್ಟು ಈ ರೀತಿ ವಿಡಿಯೋನ. ಓಕೆನಾ. ನೋಡಿದ್ರಲ್ವ, ಇದೇ ರೀತಿ ನೀವು ಕೂಡ ಸಿಂಪಲ್ಲಾಗಿ ಈಸಿಯಾಗಿ ಈ ರೀತಿ ವಿಡಿಯೋನ ಜನ್ರೇಟ್ ಮಾಡಿ ತೊಗೊಳ್ಬೋದು. ಜಸ್ಟ್ ಇವಾಗ ಇಲ್ಲಿ ಇನ್ಶಾರ್ಟ್ ವಾಟರ್ ಮಾರ್ಕ್ನ ಈ ರೀತಿ ಇನ್ಶಾರ್ಟ್ ಅಂತ ಇದೆಯಲ್ವ ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಫ್ರೀ ರಿಮೂವ್ ಅಂತ ಇದೆಯಲ್ವ ಇದ್ರ ಮೇಲೆ ಕ್ಲಿಕ್ ಮಾಡಿ ವಾಟರ್ ಮಾರ್ಕ್ನ ರಿಮೂವ್ ಮಾಡ್ಕೊಳ್ಳಿ. ರಿಮೂವ್ ಮಾಡ್ಕೊಂಡಾದಮೇಲೆ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಎಕ್ಸ್ಪೋರ್ಟನ್ನು ಪ್ರೆಸ್ ಮಾಡಿದ್ರೆ ಸಾಕು ನಮ್ಮ ವೀಡಿಯೋ ಬಂದುಬಿಟ್ಟು ಡೌನ್ಲೋಡ್ ಆಗಿ ಸಿಗುತ್ತೆ. ಈ ರೀತಿ ಈಸಿಯಾಗಿ ನೀವು ನಿಮ್ಮ ವಾಯ್ಸ್ ಓವರ್ನೂ ಆ್ಯಡ್ ಮಾಡ್ದಲೇ
ಯಾವುದೇ ರೀತಿ ಎಡಿಟಿಂಗ್ ಇಲ್ದಲೆ ಈಸಿಯಾಗಿ ಸಿಂಪಲ್ ಎಡಿಟಿಂಗಿಂದ ಈ ರೀತಿ ವೀಡಿಯೋಸ್ಗಳನ್ನ ಜನ್ರೇಟ್ ಮಾಡ್ಕೊಳ್ಬೋದು. ನಿಮಗೆ ಯಾವುದೇ ರೀತಿ ವೀಡಿಯೋನ ಎಡಿಟ್ ಮಾಡೋಕ್ಕೆ ಬರಲ್ಲ, ಜನ್ರೇಟ್ ಮಾಡೋಕ್ಕೆ ಬರಲ್ಲ ಅನ್ನೋರು ಕೂಡ ಈಸಿಯಾಗಿ ಈ ರೀತಿ ಯೂಟ್ಯೂಬಲ್ಲಿ ವೀಡಿಯೋಸ್ನ ಜನ್ರೇಟ್ ಮಾಡಿ ಅಪ್ಲೋಡ್ ಮಾಡಿಬಿಟ್ಟು ಅರ್ನಿಂಗ್ಸ್ನ ಸ್ಟಾರ್ಟ್ ಮಾಡ್ಬೋದು. ಓಕೆನಾ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಇಷ್ಟ ಆಗಿದೆ, ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೀನಿ. ಇವತ್ತಿನ ವೀಡಿಯೋ ಇಷ್ಟ ಆಗಿ ಯೂಸ್ಫುಲ್ ಆಗಿದ್ರೆ ಒಂದು ಲೈಕ್ ಮಾಡಿ. ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಬಿಟ್ಟು ನೋಡಿ. ಮತ್ತು ನಿಮಗೆ ನೆಕ್ಸ್ಟ್ ವೀಡಿಯೋ ಯಾವ ರೀತಿ ಬೇಕು ಅನ್ನೋದಾದರೆ ಅಂತಾನು ನನಗೆ ಕಮೆಂಟ್ ಮಾಡಿ. ನನಗೆ ಫ್ರೆಂಡ್ಸ್ ಮತ್ತೆ ಸಿಗೋಣ ಇದೇ ರೀತಿ ಒಂದು ಇನ್ಫಾರ್ಮೇಟಿವ್ ವೀಡಿಯೋ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.